ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಕೊನೆವರೆಗೂ ನೋಡ್ರಿ, ಪೂರ್ತಿ ನಿಮಗೆ ಇಷ್ಟ ಆದರೂ ಆಗ್ಬೋದು, ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಒಂದು ಭರವಸೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ವಿಡಿಯೋ ನೀವು ಒಂದು ವಾರ್ಡ್ರೋಬ್ ಆರ್ಗನೈಸ್ ಮಾಡಿದ್ದೆ, ಆ ವಿಡಿಯೋ ಕೂಡ ನಿಮಗೆ ತುಂಬ ಇಷ್ಟ ಆಯಿತು. ಕಮೆಂಟ್ಸ್ ಎಲ್ಲ ಜಾಸ್ತಿ ಬಂದಿದ್ರು, ವ್ಯೂಸ್ ಕೂಡ ಸ್ವಲ್ಪ ಮಟ್ಟಿಗೆ ಬಂದಿತ್ತು. ಅದು ಬೇರೆ ವೀಡಿಯೋಸ್ ಕಂಪೇರ್ ಮಾಡಿದರೆ ಆ ವಿಡಿಯೋನೇ ಚೆನ್ನಾಗಿತ್ತು. ಹಂಗಾಗಿ ನಾನು ಅದೇ ಥರ ಈ ವಿಡಿಯೋನು ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ಒಂದ್ಸರಿ ನಾನು ಮಾಡಿದ್ದೆ. ಇದೀಗಾಗಲೇ 3-4 ಮಂತ್ಸ್ ಆಗಿರೋದ್ರಿಂದ ಮತ್ತೆ ಇದೆಲ್ಲ ಪೂರ್ತಿ ಹಾಳಾಗಿಬಿಟ್ಟಿದೆ. ಪೂರ್ತಿ ಅಡುಗೆ ಮನೆಯೆಲ್ಲ ಪೂರ್ತಿ ಗಲೀಜಾಗಿರೋದ್ರಿಂದ ಏನೇ ಆದ್ರೂ ಅಡುಗೆ ಮನೆ ನಾವು ಎಷ್ಟೇ ನೀಟಾಗಿ ಇಟ್ಕೊಳ್ತೀವಿ, ಎಷ್ಟೇ ಡೈಲಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಅಂದ್ರೂ ಅವಾಗವಾಗ ಅದು ಗಲೀಜು ಆದೇ ಆಗುತ್ತೆ. ಯಾಕಂದರೆ ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ಮತ್ತು ಸ್ಮಾಲ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಗಲೀಜು ಆಗುತ್ತೆ. ಇಲ್ಲೆಲ್ಲ ಸಿಡ್ದು ಮತ್ತು ಜಿಡ್ಡು ಆಗುತ್ತೆ. ಸಾಮಾನೆಲ್ಲ ಅಲ್ಲೇ ಸ್ಟವ್ ಮೇಲ್ಗಡೆನೇ ಶೆಲ್ಫ್ ಇರೋದ್ರಿಂದ ಅಲ್ಲೆಲ್ಲ ಇಟ್ಟಿರೋದ್ರಿಂದ ಸ್ವಲ್ಪ ಎಲ್ಲ ಜಿಡ್ಡು ಕುಂತಿರುತ್ತೆ. ನಾವು ಎಷ್ಟೇ ಯೂಸ್ ಮಾಡ್ತಾ ಡೈಲಿ ಕ್ಲೀನ್ ಮಾಡ್ತಾ ಇದ್ರೂ ಸ್ವಲ್ಪ ಅವಾಗವಾಗ ನಾವು ಈ ಥರ ಡೀಪ್ ಕ್ಲೀನ್ ಮಾಡಿದರೆ ಮಾತ್ರ ನಮ್ಮದು ಅಡುಗೆ ಮನೆ ಸ್ವಲ್ಪ ನೀಟಾಗಿರೋದು. ನಮ್ಮದು ಇಲ್ಲ ಅಂತಂದರೆ ತುಂಬ ಹಾಳಾಗಿ ಒಂಥರ ಮೆಸಿ ಥರ ಇರುತ್ತೆ. ನಿಮ್ಗೆ ಅಷ್ಟು ವೀಡಿಯೋದಲ್ಲಿ ಅಷ್ಟು ಕಾಣಲಿಲ್ಲ ಅಂತ ಅಂದ್ರೂ ನಾನು ಇಲ್ಲಿ ಡೈಲಿ ನೋಡ್ತಾ ಇರ್ತೀನಲ್ಲ, ಮಾಡ್ತಾ ಇರ್ತೀನಲ್ಲ, ನನಗಿದು ತುಂಬ ಒಂಥರ ಜಾಸ್ತಿ ಹಿಂಸೆ ಥರ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಡೀಪ್ ಕ್ಲೀನ್ ಥರ ಮಾಡಿ ಮತ್ತು ಆರ್ಗನೈಸ್ ಎಲ್ಲ ನೀಟಾಗಿ ಬೇರೆ ಥರ ಶಿಫ್ಟ್ ಮಾಡೋಣ. ಆವಾಗ ಒಂಥರ ಶಿಫ್ಟ್ ಮಾಡಿದ್ದೆ ನಾನು. ಈ 3-4 ಒಂದೊಂದು ಸರಿ ಮಾಡಿದಾಗೂ ಕ್ಲೀನಾಗೆ ನಾನು ತೊಳೆದು ವಾಶ್ ಮಾಡಿ ಇಡಬೇಕಾದ್ರೂ ಬೇರೆ ಥರನೇ ಶಿಫ್ಟ್ ಮಾಡ್ತೀನಿ. ಯಾಕಂದರೆ ಒಂಥರ ಇಟ್ಟಿದ್ದು ನನಗೆ ಅದು ಸಾಕಾಗಿಬಿಟ್ಟು ಬೇರೆ ಥರ ಶಿಫ್ಟ್ ಅಲ್ಲಿಟ್ಟಿದ್ದು ಅಲ್ಲಿ ಅವಾಗ ಚೆನ್ನಾಗಿ ಕಾಣ್ತು ಅಂತ ಅಲ್ಲಿ ಇಟ್ಟಿರ್ತಿದ್ದೆ. ಅದು ಸ್ವಲ್ಪ ದಿನ ಆದಮೇಲೆ ನನಗೆ ಅದು ಚೆನ್ನಾಗಿ ಕಾಣ್ತಾ ಇರಲ್ಲ. ಯಾಕೋ ಬೇಡ ಬಿಡು, ಇಲ್ಲಿ ಈ ಥರ ಚೆನ್ನಾಗಿ ಕಾಣ್ತಾ ಇಲ್ಲ, ಈಗ ಈ ಥರ ಜೋಡಿಸಿದ್ರೆ ಇನ್ನೊಂದು ಥರ ಬೇರೆ ಥರ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಬೇರೆ ಥರ ಆರ್ಗನೈಸ್ ಮಾಡ್ತಾನೇ ಇರ್ತೀನಿ. ನನ್ನ ಅನುಕೂಲಕ್ಕೆ ತಕ್ಕಂತೆ ನನಗೆ ಯಾವ್ಯಾವ ಥರ ಐಡಿಯಾಸ್ ಬರ್ತೈತೋ ಆವ ಥರ ಐಡಿಯಾಸ್ ಮಾಡಿ ನಾನು ಬೇರೆ ಥರ ಶಿಫ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಸಾಮಾನು ಎಲ್ಲ ಈಗ ತೆಗೆದುಬಿಟ್ಟು ತೊಳಿತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡಿದರೆ ನನಗೆ ಯೂಟ್ಯೂಬು ಬೇರೆಯವ್ರು ನೋಡಲಿಕ್ಕೆ ಸಜೆಸ್ಟ್ ಮಾಡುತ್ತೆ. ನಿಮ್ಮ ಲೈಕ್ಸಿಂದ ನಮಗೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಅದಕ್ಕೋಸ್ಕರ ವ್ಯೂಸ್ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಕೇಳ್ತಾ ಇರ್ತೀನಿ. ಪ್ಲೀಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥವ್ರಿಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಈ ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪನಾದ್ರು ಇನ್ಫಾರ್ಮೇಷನ್ ಆದರೂ ತಿಳಿಬೋದು. ಈಗ ಅವೆಲ್ಲ ಸಾಮಾನುಗಳೆಲ್ಲ ಪೂರ್ತಿ ಮೊದಲೇ ತೊಳಿತಾ ಇದ್ದೀನಿ ನಾನು. ಫಸ್ಟ್ಗೆ ತೊಳೆಯೋದ್ರಿಂದ ಅವೆಲ್ಲ ನೀಟಾಗಿ ಡ್ರೈ ಆಗ್ತವೆ ಅನ್ನೋ ಉದ್ದೇಶದಿಂದ ಫಸ್ಟ್ಗೆ ತೊಳಿತಾ ಇದ್ದೀನಿ. ಇವೆಲ್ಲ ಬರೀ ಗ್ಲಾಸ್ ಐಟಮ್, ಹೆಲ್ತಿ ಡ್ರಿಂಕ್ಸ್ ಮಾಡ್ತೀನಲ್ಲ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಗ್ಲಾಸ್ ಐಟಮು ಮತ್ತು ಟೀ ಮಗ್ಗುಗಳೆಲ್ಲ ಭಾಳ ಇಟ್ಕೊಂಡಿದ್ದೀನಿ. ಅವೆಲ್ಲದನ್ನು ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದಾದಮೇಲೆ ನಾನು ಈ ಕಡೆಗೆ ಬಂದುಬಿಟ್ಟು ಗೋಡೆನ ಒರೆಸ್ಲಿಕ್ಕೆ ಕ್ಲೀನಾಗಿ ತಾಣ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ಒಂದೆರಡು ಸ್ಟೀಲ್ ಸಾಮಾನಿದ್ದು, ಅವು ನಾವು ಯಾವಾಗಲೂ ಯೂಸ್ ಮಾಡಿರೋವು, ಅವೇನು ಅಷ್ಟು ಕೊಳೆಯಾಗಿಲ್ಲ, ಬೇಡ ಬಿಡು ತೊಳೆಯೋದು ಅಂತ ಅಂದ್ಕೊಂಡೆ. ಆದ್ರೂ ಒಂದೇನಾರು ನಾವು ಟಚ್ ಮಾಡ್ತೀವಿ ಅಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ. ಒಂದನ್ನು ನಾವು ಮುಟ್ಟಿದ್ವಿ ಅಂದರೆ ಎಲ್ಲದನ್ನು ಅದೇನೋ ಮುಟ್ಟಿರೋ ಮುನಿಯ ಅಂತಾರಲ್ಲ, ಆ ಥರ ಎಲ್ಲದನ್ನು ತೊಳೆದು ಕ್ಲೀನ್ ಮಾಡಿದರೆ ಅದೇನೋ ಒಂಥರ ನಮಗೆ ಸ್ಯಾಟಿಸ್ಫೈ ಆಗ್ತಾ ಇರುತ್ತೆ. ಒಂದೊಂದು ಬಿಡೋದು ಒಂದೊಂದು ಮಾಡಿದರೆ ನಂಗೆ ಅಷ್ಟೊಂದೇನು ತೃಪ್ತಿ ಆಗೋಲ್ಲ. ಒಂದು ಸರಿ ಹಿಡ್ಕೊಂಡ್ವಿ ಅಂತಂದರೆ ಅದು ಪೂರ್ತಿ ಕ್ಲೀನ್ ಆಗಿಬಿಡ್ಬೇಕು. ಆ ಥರ ನನ್ನ ಮೈಂಡ್ಸೆಟ್ ಆ ಥರ. ನಿಮಗೆ ಯಾವ ಥರ ಅನಿಸುತ್ತೆ ನೋಡಿ ಕಮೆಂಟ್ಸ್ ಮಾಡಿ ಹೇಳಿ. ನನ್ನ ಮೈಂಡ್ಸೆಟ್ ಅಂತ ನನಗೆ ಒಂದ್ಸರಿ ಟಚ್ ಮಾಡಿದೆ ಅಂದರೆ ಅಷ್ಟು ಪೂರ್ತಿ ಕಂಪ್ಲೀಟ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ನಾನು ಟಚ್ಚೇ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆ ಥರ ಮೈಂಡ್ಸೆಟ್ ನಂದು. ಈಗ ನಾನು ಸ್ವಲ್ಪ ಇದಕ್ಕೆಲ್ಲ ನಾನು ತೊಳಿಲಿಕ್ಕೆ ನಾನು ಏನಿಲ್ಲ, ಸಿಂಪಲಾಗೆ ಸಬ್ಬು ಹಾಕ್ಕೊಳ್ತಾ ಇದ್ದೀನಿ. ಸರ್ಫ್ ಎಕ್ಸೆಲ್ ಪೌಡರು ಇಲ್ಲ ಆಯಿಲ್ ಇದ್ದರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಡೆಟಲ್ ಕೂಡ ಹಾಕ್ತಾಯಿದ್ದೀನಿ. ಅದು ಹಾಕಿದ್ರೆ ಸ್ವಲ್ಪ ಸ್ಮೆಲ್ಲು ಚೆಂದ ಬರುತ್ತೆ. ಮತ್ತು ಏನಾದರೂ ಅದು ಇದು ಇದ್ರೂ ಕ್ಲೀನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಮತ್ತು ಉಪ್ಪು ಸೋಡಾ ಅದೆಲ್ಲ ಹಾಕೋದೇ ಇಲ್ಲ. ನಾನು ಅದು ಹಾಕಿ ಒರೆಸಿರೂ ನಿಜವಾಗೂ ನಾನು ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ. ಅಷ್ಟೊಂದು ಬೆನಿಫಿಟ್ಸು ಮತ್ತು ಕ್ಲೀನ್ ಅಂತ ಅನ್ಸೋದಿಲ್ಲ ನನಗೆ. ಈ ಥರ ಸೋಪ್ ಪೌಡ್ರು ಮತ್ತು ಡೆಟಲ್ ಹಾಕಿ ಸ್ವಲ್ಪ ನಿಂಬು ಹಾಕಿ ಕ್ಲೀನ್ ಮಾಡಿದ್ರೇ ಅಷ್ಟು ತುಂಬ ನೀಟ್ ಅನಿಸ್ತಾ ಇರ್ತೈತೆ. ಅದಕ್ಕೋಸ್ಕರ ಅದನ್ನೆಲ್ಲ ಪೂರ್ತಿ ನೀಟಾಗಿ ಅಲ್ಲೇ ಸ್ಟವ್ ಇರೋದ್ರಿಂದ ಜಿಡ್ಡಿದ್ದೆಲ್ಲ ನೀಟಾಗಿ ಹೋಗುತ್ತೆ ಅನ್ನೋದ್ರಿಂದ ಎಲ್ಲದನ್ನು ಒಂದು ಕಡೆಯಿಂದ ಒಂದು ಸೈಡಿಂದ ಪೂರ್ತಿ ಮೇಲಿಂದ ಕೆಳಗವರೆಗೂ ಒರೆಸ್ಕೊಂಡು ಬರ್ತಾ ಇದ್ದೀನಿ ನೀಟಾಗಿ. ಒಂದು 2 ಸರಿ 3 ಸರಿ ನೀಟಾಗಿ ಒರೆಸಿದ್ದೀನಿ ನಾನು. ಆದರೂ ನನಗೆ ಇದು ತುಂಬ ಬೆಳಗ್ಗೆ ಸ್ಟಾರ್ಟಿಂಗು ಮಾಡಿದಾಗಿಂದ ರಾತ್ರಿ 6:30 ಆಯಿತು ಅಲ್ಲೇ ಮಾಡಿರೋದ್ರಿಂದ ತುಂಬ ಲೆಂತಿ ವಿಡಿಯೋ ಆಗಿಬಿಡ್ತಿದ್ದು. ಇದನ್ನೆಲ್ಲ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಅದಕ್ಕೋಸ್ಕರ ನಾನು ಒಂದೊಂದು ಸರಿ ಒರೆಸಿರ್ತೀನಲ್ಲ ಅದನ್ನು ಮಾತ್ರ ನಾನು ತಗೊಂಡಿದ್ದೀನಿ. ಈಗ ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಎಲ್ಲದನ್ನು ಒರೆಸ್ಕೊಂಡಿದ್ದೀನಿ.
ಈಗ ಇದು ಸ್ಟವ್ ಬೇರೆ ಇತ್ತು ಮತ್ತು ಮೇಲೆ ಸಜ್ಜೆ ಬೇರೆ ಇತ್ತು, ಹಾಗಾಗಿ ನನಗೆ ಅಲ್ಲಿ ಒರೆಸ್ಲಿಕ್ಕೆ ಅದು ಬೈಕೆಂಡೇ ಒರೆಸ್ಬೇಕಿತ್ತು. ನೆಟ್ಟಿಗೆ ನಿಂದ್ರಕ್ಕೂ ಬರ್ತಾ ಇರಲಿಲ್ಲ, ಈ ಕಡೆ ಕೂತ್ಕೊಂಡು ಮಾಡಲಿಕ್ಕೂ ಬರ್ತಾ ಇರಲಿಲ್ಲ. ಆ ಥರ ನನಗೆ ಪರಿಸ್ಥಿತಿ ಆಗಿತ್ತು. ಈ ಕಡೆ ನಾನು ಮೊಬೈಲ್ ಒಂದು ಕಡೆಗೆ ಅಷ್ಟೇ ಶಿಫ್ಟ್ ಮಾಡಿದ್ದೆ, ಮತ್ತು ಇಳಿದು ಬಂದು ನಾನು ಶಿಫ್ಟ್ ಮಾಡಲಿಕ್ಕೆ ತ್ರಾಸಾಗುತ್ತೆ ಅಂತ ನಾನು ಹಂಗೆ ಒರೆಸ್ದೆ. ಅಲ್ಲಿ ಕಿಟಕಿಗಳು ಹಾಗೆ ಒರೆಸ್ಕೊಂಡು ಬಂದಿದ್ದೀನಿ. ಮೇಲೆ ನನಗೆ ಕೈಗೆ ಯಾವುದ್ಯಾವ್ದು ಎಟ್ಗುತ್ತೋ ಅದನ್ನೆಲ್ಲ ಒಂದು ಸೈಡ್ ಪೂರ್ತಿ ಒರೆಸ್ಕೊಂಡು ನೀಟಾಗಿ ಬಂದುಬಿಟ್ಟೆ. ನಾನು ಈ ಟೈಲ್ಸ್ ಅಷ್ಟೇ ಒರೆಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಟೈಲ್ಸ್ ಮೇಲೆ ಸ್ವಲ್ಪ ಗೋಡೆನೂ ಸ್ವಲ್ಪ ಗಲೀಜಾದಂಗಿತ್ತು. ಅದನ್ನ ನಾನು ಒರ್ಸೋಕೆ ಹೋಗ್ಬಿಟ್ಟು ತುಂಬ ತಪ್ಪು ಮಾಡ್ಕೊಬಿಟ್ಟೆ. ಯಾಕಂದರೆ ನಾನು ಒರೆಸಿದ ಜಾಗ ತುಂಬ ನೀಟಾಗಿ ಬೆಳ್ಳಗಾಗ್ಬಿಡ್ತು. ಅದು ಒರೆಸ್ದೆ ಬಿಟ್ಟಿರೋ ಜಾಗ ಹಂಗೆ ಬ್ಲ್ಯಾಕ್ ಇರೋದೆಲ್ಲ ಹಂಗೆ ಇತ್ತು. ಅದನ್ನು ಪೂರ್ತಿ ಒರ್ಸೋಕ್ಕೂ ನನಗೆ ಆಗ್ತಾಯಿಲ್ಲ, ಮತ್ತು ಪೂರ್ತಿ ಬಿಡೋಕ್ಕೂ ನನಗೆ ಆಗ್ತಾಯಿಲ್ಲ. ಅದು ಯಾಕಂದರೆ ಕೈಗೆ ಸಿಗ್ತಾ ಇಲ್ಲ, ಅದು ಕೈಗೆ ಎಟಕ್ತಾ ಇಲ್ಲ ನನಗೆ ಒರೆಸ್ಲಿಕ್ಕೆ. ಅದೊಂಥರ ಪ್ಯಾಚ್ ಥರ ಕಾಣ್ತು ಅಷ್ಟೇ. ಏನು ಮಾಡೋದು, ಅದು ನೋಡಿದ್ರೆ ಗೊತ್ತಾಗ್ತೈತೆ ನೋಡಿ ನಿಮಗೆ. ಸ್ವಲ್ಪ ಅದು ವೈಟ್ ಜಾಸ್ತಿ ಆಗಿಬಿಡ್ತು. ಅದಾದಮೇಲೆ ಮತ್ತೆ ಕೆಳಗೆ ಇಳಿದ್ಬಿಟ್ಟೆ. ಮೇಗಳ್ದೆಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅದೆಲ್ಲ ಒರೆಸ್ಕೊಂಡು ಕೆಳಗೆ ಇಳಿದು ಈಗ ಕೆಳಗಿಂದೆಲ್ಲ ಕಂಪ್ಲೀಟಾಗಿ ಒರೆಸ್ತಾ ಇದ್ದೀನಿ ನಾನು. ನೀರು ಕೂಡ ನಾನು 2-3 ಸರಿ ಚೇಂಜ್ ಮಾಡಿದ್ದೀನಿ. ಮತ್ತು ಒಂದೇ ನೀರು ಇಟ್ಕೊಂಡು ಒರೆಸ್ತಾ ಇದ್ದಾಳಪ್ಪ ಅಂತ ಅಂದ್ಕೊಂಡ್ಬೇಡಿ. ನೀರು ಕೂಡ ಚೇಂಜ್ ಮಾಡಿದ್ದೀನಿ, ಬಟ್ಟೆ ಕೂಡ ತೊಳ್ಕೊಂಡಿದ್ದೀನಿ. ಅದು ಕೆಳಗಳ್ದೆಲ್ಲ ಪೂರ್ತಿ ಒರೆಸ್ಕೊಂಡು ಮತ್ತು ಸ್ಟವ್ದು ಎಲ್ಲದನ್ನು ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಕೂಡ ನಂದು ಸ್ವಲ್ಪ ನೀಟಾಗೇ ಇರ್ತೈತೆ ಯಾವಾಗಲೂ. ಯಾಕಂದರೆ ನಾವು ರೊಟ್ಟಿ ಚಪಾತಿ ಮಾಡೋದ್ರಿಂದ ನಮ್ಗೆ ಅವತ್ತು ತಿಕ್ಕಿ ತೊಳೆದೇ ಬಿಡ್ತೀವಿ ನಾವು. ಯಾಕಂದರೆ ಒಂದು ಸರಿ ರೊಟ್ಟಿ ಮಾಡಿದ್ವಿ ಅಂದರೆ ಪೂರ್ತಿ ಹಿಟ್ಟೆಲ್ಲ ಮೇಲೆ ಬಂದುಬಿಡುತ್ತೆ. ಚಪಾತಿ ಮಾಡಿದ್ವು ಅಂದ್ರೆ ನಾನು ಈ ಕಟ್ಟೆ ಮೇಲೆ ನಾನು ಚಪಾತಿ ಲಟ್ಸೋದು, ಮತ್ತು ಕುಂತು ಲಟ್ಸೋದಿಲ್ಲ, ಮತ್ತು ಅದ್ರ ಮೇಲೆ ಮಣೆ ಕೂಡ ಹಾಕೋದಿಲ್ಲ. ಯಾಕಂದರೆ ನಮ್ಮದು ಕಟ್ಟೆ ಕೂಡ ಹೈಟ್ ಇರೋದ್ರಿಂದ ಇದ್ರ ಮೇಲೆ ಮಣೆ ಹಾಕ್ಕೊಂಡ್ರು ಕೂಡ ಮತ್ತು ತುಂಬ ಹೈಟ್ ಆಗುತ್ತೆ. ಆವಾಗ ಕೈ ಭಾಳ ನೋವು ಬರ್ತವೆ ನನಗೆ. ಅದಕ್ಕೋಸ್ಕರ ನನಗೆ ಮಣೆ ಕೂಡ ಹಾಕೋದಿಲ್ಲ, ಮತ್ತು ನಾನು ಕುಂತು ಕೂಡ ನಾನು ಲಟ್ಸೋದಿಲ್ಲ. ಕೆಳಗೆ ಕೂತ್ಕೊಂಡು ನಾನು ಕಟ್ಟೆ ಮೇಲೇ ಲಟ್ಸಿ ಕಟ್ಟೆ ಮೇಲೇ ಬೇಯಿಸ್ತಾ ಇರ್ತೀನಿ. ನಾನು ಹಂಗೆ ಒಂದು ಸೈಡಿ ಹಂಚಿಟ್ಕೊಂಡು ಇನ್ನೊಂದು ಸೈಡಿ ಲಟ್ಟಿಸ್ತಾನೆ ಬೇಯಿಸ್ಕೊಳ್ಳೋದ್ರಿಂದ ನನಗೆ ಬೇಗ ಈಸಿ ಆಗುತ್ತೆ, ಮತ್ತು ಬೇಗ ನನ್ನ ಕೆಲಸ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅಲ್ಲೇ ಯಾವುದೇ ಕೆಲಸ ಮಾಡಿದ್ರೆ ಈ ಕಟ್ಟೆ ಮೇಲೆ ಮಾಡ್ತಾಯಿರ್ತೀನಿ. ಅದಕ್ಕೆ ನಾನು ಈ ಪ್ಲೇಸ್ ನಾನು ಸ್ವಲ್ಪ ಜಾಗ ಜಾಸ್ತಿ ಬಿಟ್ಕೊಂಡಿರ್ತೀನಿ. ಇಲ್ಲಿ ಸಿಂಕ್ ಕೂಡ ಇದೆ, ತೊಳೆದಿರೋ ಸಾಮಾನು ಕೂಡ ಇಡಲಿಕ್ಕೂ ಅದೇ ಜಾಗ, ಮತ್ತು ಚಪಾತಿ ಲಟ್ಟಿಸ್ಲಿಕ್ಕೂ ಅದೇ ಜಾಗ, ಮತ್ತು ವೆಜಿಟೇಬಲ್ಸ್ ನಾನು ಕಟ್ ಮಾಡಲಿಕ್ಕೂ ಅದೇ ಜಾಗ. ಹಂಗಾಗಿ ನಾನು ಸ್ವಲ್ಪ ಪ್ಲೇಸ್ ಎಲ್ಲ ನಾನು ಹಾಗೆ ಖಾಲಿ ಬಿಟ್ಕೊಂಡಿರ್ತೀನಿ. ಆ ಕಡೆ ಸೈಡಲ್ಲಿ ಮಾತ್ರ ನಾನು ಅಡುಗೆ ಮಾಡಿದ್ದು ಇಡಲಿಕ್ಕೆ ನಂಗೆ ಜಾಗ ಇರುತ್ತೆ. ಈ ಕಡೆ ಕಂಪ್ಲೀಟ್ ಆದಮೇಲೆ ನಾನು ಈ ಕಡೆ ಮತ್ತು ಈ ಸೈಡ್ ಬಂದೆ. ನಾನು ಈ ಕಡೆನೂ ಸ್ವಲ್ಪ ನಂದು ಮಿಕ್ಸಿ ಜಾರ್ಗಳೆಲ್ಲ ತೆಗಿತಾ ಇದ್ದೀನಿ. ನಾನು ಮಿಕ್ಸಿದೇ ಒಂದು ದೊಡ್ಡ ಕತೆ. ಈ ಮಿಕ್ಸಿಯಿಂದಲೇ ನಾನು ಹೋದ ಸರಿ ಕಿಚನ್ ಆರ್ಗನೈಸ್ ಮಾಡಿದ್ದು ಈ ಮಿಕ್ಸಿ ತಂದಾದ್ಮೇಲೆ. ಯಾಕಂದರೆ ಒಂಥರ ನಾನು ಯಾವುದೋ ಇಟ್ಕೊಂಡು ಅದಕ್ಕೆ ಸೆಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಈಗ ಮತ್ತೆ ಒಂದು ಹೊಸ ಸಾಮಾನು ತಂದ್ವಿ ಅಂತ ಅಂದರೆ ಮತ್ತೆ ಅದನ್ನು ಇಟ್ಕೊಳಕ್ಕೆ ಎಕ್ಸ್ಟ್ರಾ ಪ್ಲೇಸ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ನಂದು ಒಂದು 25 ನಾನು ಮ್ಯಾಕ್ಸಿಮಮ್ ನನ್ನವೆಲ್ಲ ಸಾಮಾನುಗಳೆಲ್ಲ ನಾನು ಮದುವೆ ಆದಮೇಲೆ ತಗೊಂಡಿರೋವೆ. ಎಕ್ಸ್ಟ್ರಾ ನಾನು ಯಾವುದೋ ಹೊಸ ಸಾಮಾನುಗಳು ತಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಅಷ್ಟು ನನಗೇನು ಯೂಸ್ ಆಗೋಲ್ಲ. ನನಗೆ ಅಕಸ್ಮಾತ್ ಯಾವುದನ್ನ ಎಮರ್ಜೆನ್ಸಿ ಬೇಕು ಕಂಪಲ್ಸರಿ ಅಂದಿದ್ದು ಮಾತ್ರ ನಾನು ತಗೊಳ್ತೀನಿ. ಬೇರೆವೆಲ್ಲ ನಾನು ತಗೊಳಕ್ಕೆ ಹೋಗೋದಿಲ್ಲ ನಾನು. ಹಂಗೆ ಒಂದು ಮಿಕ್ಸಿ ಕೂಡ ನಾನು ಸ್ಟಾರ್ಟಿಂಗ್ ತಗೊಂಡಿದ್ದು ಒಂದಿತ್ತು. ಅದಾದಮೇಲೆ ಅದನ್ನೇ ನಾನು ಒಂದು 25 ವರ್ಷ ಅದರಲ್ಲೇ ರನ್ನಿಂಗ್ ಮಾಡ್ಕೊಂಡು ಬಂದೆ. ನನಗೆ ಅವಾಗವಾಗ ಕೆಟ್ಟೋಗೋದು, ಅದನ್ನು ನಮ್ಮ ಮನೆಯವರು ರಿಪೇರಿ ಮಾಡ್ತಿದ್ರು, ಇಲ್ಲ ಒಂದೊಂದು ಸರಿ ಶೋರೂಮ್ಗೆಲ್ಲ ಹೋಗಿ ರಿಪೇರಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಅದಲ್ಲೇ ಓಡಿಸ್ತಾ ಇದ್ದೆ. ಅದಾದಮೇಲೆ ನನಗೊಂದು ಬೇಡ, ನನಗೂ ಇದೆ ಸಾಕು, ಮಿಕ್ಸಿ ಒಂದು ಹೊಸದು ಬೇಕಾಗಿದೆ, ಒಂದು ಹೊಸದು ತಗೋಬೇಕು ನನಗೂ. ಈಗ ಯೂಟ್ಯೂಬೆಲ್ಲ ಮಾಡೋದ್ರಿಂದ ನನಗೆ ಸ್ವಲ್ಪ ಮಿಕ್ಸಿ ಬೇಕಾಗುತ್ತೆ ಅಂತ ನಾನು ಒಂದು ಒಳ್ಳೆ ಮಿಕ್ಸಿ, ಒಂದು ಹಾವೆಲ್ಸ್ ಅಂತ ಕಂಪ್ನಿ, ಇದನ್ನು ಮಾತ್ರ ಯಾವುದೂ ತಗೊಳಕ್ಕೆ ಹೋಗ್ಬೇಡಿ, ನನಗಂತೂ ಅಷ್ಟು ಸಾಕಾಗ್ಬಿಡ್ತು ಅದರಿಂದ. ಅದು ತಗೊಂಡ್ರೆ ಅದು ಫ್ರೂಟ್ ಪ್ರೊಸೆಸಿಂಗ್ ಎಲ್ಲ ಐತೆ. ವೆಜಿಟೇಬಲ್ಸ್ ಕಟ್ ಮಾಡೋದಾಗಲಿ, ತುರಿಯೋದಾಗಲಿ, ಮಜ್ಜಿಗೆ ಕಡಿಯೋದಾಗಲಿ, ಮೊಸರು ಮಾಡೋದಾಗಲಿ, ಬೆಣ್ಣೆ ತೆಗಿಯೋದಾಗಲಿ, ಮತ್ತು ಹಿಟ್ಟು ಕಲಸೋದಾಗಲಿ ಎಲ್ಲ ಎಲ್ಲದೂ ಅದರಲ್ಲಿ ಬರ್ತೈತಿ. ಮತ್ತು ಆರೆಂಜ್ ಜ್ಯೂಸ್ ಮಾಡೋದಾಗಲಿ ಎಲ್ಲದೂ ಬರ್ತೈತಿ. ಭಾಳ ಸಾಮಾನು ಇದ್ದಾವೆ. ಅದು ಇಟ್ಕೊಳಕ್ಕೇ ಒಂದು ನಮ್ಮ ಮಗಂದು ಸ್ಟಡಿ ಟೇಬಲೇ ತಂದು ಇಟ್ಕೊಬಿಟ್ಟೆ ಅಲ್ಲಿ ನಾನು. ಅಷ್ಟು ಪ್ಲೇಸ್ ಅದ್ರ ತುಂಬಾ ಅದೊಂದೇ ಹಿಡಿಸ್ತೈತೆ. ಆ ಲೆವೆಲ್ಗೆ ಆ ಸಾಮಾನು ಐತೆ. ಅದನ್ನು ಅಷ್ಟೊಂದು ತಗೊಳ್ತೀವಿ ನಾವು, ಅದನ್ನು ನಾವು ಯೂಸ್ ಮಾಡೋದೇ ಇಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಬೇಕಂದಾಗ ಮಾತ್ರ ಯೂಸ್ ಮಾಡ್ತೀವಿ. ಎನಿ ಟೈಮ್ ಅದನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ಮಾಡಬೇಕು ಅಂತಂದರೆ ಅದು ಲೆಂತಿ ಪ್ರೋಸೆಸ್ ಆಗಿರುತ್ತೆ. ಅದನ್ನೆಲ್ಲ ಸಾಮಾನು ಜಾಸ್ತಿ ಒಂದು ಹಿಟ್ಟು ಕಲಿಸ್ಬೇಕಂದ್ರೆ ಅದಕ್ಕೆ 3-4 ಸಾಮಾನು ತೊಳ್ಕೊಬೇಕಾಗಿರುತ್ತೆ ನಾವು. ಅದಕ್ಕೆ ನಾನು ಕೈಯಾಗಿ ಈಸಿಯಾಗಿ ನಾವು ಕಲಿಸ್ಕೋಬೋದು ಅನ್ನೋದು ದೃಷ್ಟಿಯಿಂದ ನಾನು ಅದನ್ನು ಕಲಿಸ್ಲಿಕ್ಕೆ ಹೋಗಲ್ಲ. ಮತ್ತು ವೆಜಿಟೇಬಲ್ಸ್ ಕಟ್ ಮಾಡಬೇಕಂದ್ರೂ ಅದಕ್ಕೂ ಒಂದು 3-4 ಸಾಮಾನು ತೊಳಿಬೇಕಾಗುತ್ತೆ. ಅದು ತೊಳೆಯೋದೂ ಸ್ವಲ್ಪ ಹೆವಿ ಆಗುತ್ತೆ ಅವೆಲ್ಲ. ಅದಕ್ಕೆ ಅದು ಸವಾಸನೆ ಬೇಡ ಅಂತ ನಾನು ಅದನ್ನು ಜಾಸ್ತಿ ಯೂಸೇ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ಯಾವುದೇನು ನಾನು ಚಾಕು ತಗೊಂಡು ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಚಾಕು ತಗೊಂಡೇ ಕಟ್ ಮಾಡಿಬಿಡ್ತೀವಿ. ಅದರಿಂದ ಅದು ತಗೊಳೋದು ಸುಮ್ಮನೆ ವೇಸ್ಟು.
ಫ್ರೂಟ್ ಪ್ರೊಸೆಸಿಂಗು ಸಾಮಾನು ಅಂತ ನಾವು ದೊಡ್ಡ ದೊಡ್ಡ ಮಿಕ್ಸಿಗಳು ತಗೊಳ್ತೀವಲ್ಲ, ಅದು ನಿಜವಾಗ್ಲೂ ವೇಸ್ಟೇ. ಅದಕ್ಕೆ ಸುಮ್ಮನೆ 3,500 4,500 5,000ಕ್ಕೆ ಒಂದು ಸಿಂಪಲ್ ಮಿಕ್ಸಿಗಳು ಬರ್ತಾವಲ್ಲ ಒಳ್ಳೆಯವು, ಅವು ತಗೊಳ್ಳೋದೇ ಬೆಟ್ರು ಅಂತ ನನಗೆ ಅನಿಸುತ್ತೆ. ಇವು ತಗೊಂಡಿದ್ದೀನಿ ನಾನೀಗ 1 ವರ್ಷ ಆಯ್ತು, ಒಂದು ದಿನ ನಾನು ಯೂಸ್ ಮಾಡಲ್ಲ. ತಗೊಂಡ ಸ್ಟಾರ್ಟಿಂಗ್ ಡೇಸಲ್ಲಿ 1 ಸರಿ 2 ಸರಿ 3 ಸರಿ ಯೂಸ್ ಮಾಡಿದ್ದೀನಿ. ಅದು ತೊಳೆಯೋದು ಹೆವಿ ರಿಸ್ಕ್ ಆಗಿಬಿಡ್ತು ನನಗೆ. ಅದಕ್ಕಿಂತ ಬೇರೆ ಕೆಲಸನೇ ಈಸಿಯಾಗಿ ಅದಕ್ಕಿಂತ ನಾವು ಮಾಮೂಲಾಗಿ ಮಾಡ್ಕೊಂಡ್ರೆ ಈಸಿ ಕೆಲಸ ಅಂದ್ಕೊಂಡು ಅವತ್ತೇ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ ನಾನು. ಈಗ ನಾನು ಆ ಸಾಮಾನು ನಾನು ಯೂಸ್ ಮಾಡಲ್ಲ ಅಂತ ಅಂದಮೇಲೆ ಸುಮ್ಮನೆ ಅಲ್ಲೇನು ಇಟ್ಕೊಳ್ಳೋದು, ಅಲ್ಲೆಲ್ಲ ಸುಮ್ಮನೆ ಎಲ್ಲ ಕಸಿ ಬಿಸಿ ಆಗಿಬಿಡ್ತೈತೆ, ಮೆಸ್ಸಿ ಥರ ಆಗ್ತೈತೆ ಅಂತ ನಾನು ಈ ಕಡೆ ಮೇಲ್ಗಡೆ ನೀಟಾಗಿ ಶಿಫ್ಟ್ ಮಾಡ್ತಾಯಿದ್ದೀನಿ. ನನಗೆ ಬೇಕಾಗಿರೋದನ್ನು ಮಾತ್ರ ನಾನು ಅಲ್ಲಿ ಕೆಳಗೆ ಇಟ್ಕೊಳ್ತೀನಿ, ಬೇಡದಿದ್ದೆಲ್ಲ ಈ ಕಡೆ ನೀಟಾಗೆ ಶಿಫ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಕಡೆಗೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅದು ಕೆಳಗಿಂದ ತಗೊಳೋದು ನಾನೇ, ಮೇಲಿಡೋದು ನಾನೇ, ಎತ್ತಿಡೋದು ನಾನೇ, ಎಲ್ಲ ನಾನೇ ಆಗಿರೋದ್ರಿಂದ ಅದು ಭಾಳ ವಜೆನೇ ಆಗಿಬಿಡ್ತು ನನಗೆ. ಯಾಕಂದರೆ ಒಬ್ರು ಕೊಡೋರಿದ್ದರೆ, ಒರೆಸಿ ಕೊಡೋರಿದ್ದರೆ ನಾನು ತೆಗೆದು ಮೇಲೆ ಇಡ್ಬೋದಿತ್ತು. ನಾನೇ ಒರೆಸ್ಕೋಬೇಕಿತ್ತು, ನಾನೇ ತೊಳ್ಕೊಬೇಕಿತ್ತು, ನಾನೇ ಕೆಳಗಿಂದ ಮೇಲೆ ಇಟ್ಕೋಬೇಕಿತ್ತು. ಅದು ಚೇರ್ ಬೇರೆ ಆ ಕಡೆಯಿಂದ ಈ ಕಡೆಗೆ ಎಳ್ಕೋಬೇಕು. ಅದು ಬೇರೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ನೀರೆಲ್ಲ ಬಿದ್ದಿತ್ತು, ಎಲ್ಲಿ ಜಾರ್ತೀನೋ ಎಲ್ಲಿದೋ ಆಗುತ್ತೋ ಅನ್ನೋದೊಂದು ಭಯ ಬೇರೆ ಇತ್ತು. ಹಂಗಾಗಿ ಸ್ವಲ್ಪ ಮ್ಯಾಕ್ಸಿಮಮ್ ನಾನೇ ಮಾಡ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನಾಗೆ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮೇಲ್ಗಡೆ ಎಲ್ಲ ಒಟ್ಟು ಅದು ಮಿಕ್ಸಿ ಸಾಮಾನು ಏನಿದ್ವು ಅವನ್ನೆಲ್ಲ ಸ್ವಲ್ಪ ಇಲ್ಲೇ ಮೇಲ್ಗಡೆ ನೀಟಾಗಿ ಜೋಡಿಸಿಟ್ಕೊಂಡೆ ಅಷ್ಟೇ. ಅದು ಸೆಲ್ಫ್ ಬೇರೆ ಸ್ವಲ್ಪ ಚಿಕ್ಕವಾಗಿರೋದ್ರಿಂದ ಅಲ್ಲಿ ನೀಟಾಗಿ ಎಲ್ಲದನ್ನು ಇಡ್ಲಿಕ್ಕೂ ಅಷ್ಟು ನೀಟಾಗಿ ಕೂತ್ಕೊಳ್ತಿದ್ದಿಲ್ಲ. ಹಂಗಾಗಿ ಅಷ್ಟೇ ಜಾಗದಾಗೆ ನೀಟಾಗಿ ಇಡಬೇಕು ಅನ್ನೋ ಇದರಿಂದ ಅಲ್ಲಿ ನೀಟಾಗಿ ಇಟ್ಬಿಟ್ಟೆ ಅಷ್ಟೇ. ಅದಾದಮೇಲೆ ಈ ಕಡೆಗೆ ಶಿಫ್ಟ್ ಆದೆ. ಆ ಕಡೆ ಪೂರ್ತಿ ಈಗ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಮತ್ತು ಆ ಕಡೆ ಸಾಮಾನೆಲ್ಲ ನೀಟಾಗಿ ಜೋಡಿಸಾಯಿತು. ಈಗ ಅದಾದಮೇಲೆ ಈ ಕಡೆ ನಾನು ಇಲ್ಲಿ ಒಂದು ನಂದು ಸ್ಟಡಿ ಟೇಬಲ್ ಇದೆಯಲ್ಲ, ಮಿಕ್ಸಿ ಇಟ್ಕೊಂಡಿದ್ದು ಆ ಟೇಬಲ್ ತೆಗೆ ಮತ್ತು ಸ್ವಲ್ಪ ಅಲ್ಲಿ ಕೂಡ ನನ್ನ ಮಸಾಲೆ ಸಾಮಾನುಗಳೆಲ್ಲ ಬಾಕ್ಸ್ಗಳು ಜಾರ್ಗಳು ಎಲ್ಲ ಇದ್ದಾವೆ, ಅವನ್ನೆಲ್ಲ ತೆಗಿತಾ ಇದ್ದೀನಿ. ಅವನ್ನ ಬೇರೆ ಸ್ವಲ್ಪ ತೊಳ್ಕೊಬೇಕಿತ್ತು, ಅದಕ್ಕೋಸ್ಕರ ಅದನ್ನು ಪೂರ್ತಿ ಕ್ಲೀನ್ ಮಾಡ್ಕೊಂಡೆ. ನಾನಿವಷ್ಟು ತೊಳೆಯೋದು ಮತ್ತು ಕ್ಲೀನಾಗಿ ಜೋಡಿಸೋದು ನಾನು ನಿಮಗೆ ಹಾಕ್ತಾಯಿಲ್ಲ. ಹೆಂಗಿದ್ರು ಎಲ್ಲದನ್ನು ಜೋಡಿಸೋದು ಹೆಂಗೆ ಅಂತ ಇದಾಗಲೇ ಒಂದ್ಸರಿ ನಿಮಗೆ ಜೋಡಿಸಿರೋದು ನನಗೆ ವಿಡಿಯೋಲ್ಲಿ ನನ್ನ ಕಿಚನ್ನ ಅಡುಗೆ ಮಾಡ್ಬೇಕಾರೆಲ್ಲ ಸ್ವಲ್ಪ ಈ ಶೆಲ್ಫ್ಗಳೆಲ್ಲ ನೀವು ನೋಡಿರ್ತೀರ, ನೀವು ಅದೇ ಥರನೇ ಆರ್ಗನೈಸ್ ಮಾಡಿದ್ದೀನಿ. ಸ್ವಲ್ಪ ಆ ಮಿಕ್ಸಿ ಜಾರ್ಗಳೆಲ್ಲ ಈ ಕಡೆ ಇಟ್ಟಿದ್ದು ಆ ಕಡೆಗೆ ಶಿಫ್ಟ್ ಮಾಡಿದೆ ಅಷ್ಟೇ. ಒಂದೊಂದು ಸರಿ ನನಗೆ ಯಾವುದು ಯಾವ ಕಡೆಗೆ ಚೆನ್ನಾಗಿ ಕಾಣ್ತೈತೆ, ಯಾವುದು ಯಾವ ಕಡೆಗೆ ಸೂಟ್ ಆಗುತ್ತೆ, ಯಾವುದೇ ಎಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅನ್ನೋದ್ರಿಂದ ನಾನು ಆ ಕಡೆಗೆ ಇಟ್ಟಿದ್ದೀನಿ ಅಷ್ಟೇ. ಅದಾದಮೇಲೆ ಈ ಕಡೆ ಶೆಲ್ಫಲ್ಲಿ ನಾನು ಸ್ವಲ್ಪ ಬಾಕ್ಸ್ ಮಾಡಿರ್ತಾರೆ ಇಲ್ಲಿ ಶೆಲ್ಫು. ಹಾಗಾಗಿ ನಾನು ಈ ಬಾಕ್ಸ್ಗಳೆಲ್ಲ ಪೂರ್ತಿ ನೀಟಾಗಿ ಒರೆಸ್ಕೊಂಡು ಇಲ್ಲಿ ನಾನು ನನ್ನ ಪಾತ್ರೆಗಳು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಜಾಸ್ತಿ ಪಾತ್ರೆಗಳೆಲ್ಲ ನನ್ನ ಮೇಲ್ಗಡೆ ಒಂದು ರೂಮ್ ಇದೆ, ಅಲ್ಲೆಲ್ಲ ಮೇಲ್ಗಡೆ ಪ್ಯಾಕ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಾನು ಒಂದೇ ನಾನು ಅಡುಗೆ ಮನೆಗೆ ಇಟ್ಕೊಂಡಿಲ್ಲ. ನನಗೆ ಇಟ್ಕೊಳ್ಲಿಕ್ಕೆ ಇಲ್ಲಿ ಜಾಗ ಕೂಡ ಇಲ್ಲ, ಮತ್ತು ನಾವು ಇಟ್ಕೊಂಡ್ರೂ ಸುಮ್ಮನೆ ವೇಸ್ಟ್ ಆಗ್ತವೆ, ಸುಮ್ಮನೆ ಎಲ್ಲ ಗಲೀಜಾಗ್ತವೆ. ಅಡುಗೆ ಮನೆಗಿದ್ದರೆ ಸುಮ್ಮನೆ ಮೇಲೆ ನಾನು ಶೆಲ್ಫಲ್ಲಿ ಇಟ್ರೂ ಗಲೀಜಾಗ್ತವೆ, ಅವು ಕೆಳಗಿಟ್ರೂ ಗಲೀಜಾಗ್ತವೆ ಅನ್ನೋದ್ರಿಂದ ನಾನು ಬೇರೆ ಒಂದು ರೂಮ್ ಇದೆ, ಸ್ಟಡಿ ರೂಮ್ ಅಂತ ಮಾಡ್ಕೊಂಡಿದ್ದೀವಿ ಹುಡುಗರಿಗೆ. ಆ ರೂಮಲ್ಲಿ ನಾನು ಮೇಲ್ಗಡೆ ಶೆಲ್ಫಲ್ಲಿ ಇಟ್ಟಿದ್ದೆ ನಾನು ಮತ್ತು ಮಡಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ನಾನು ಮಡಿಕೆಗೆ ಅಡುಗೆ ಮಾಡ್ತಾಯಿರ್ತೀನಿ. ಮಡಿಕೆಗೆ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ, ಹೆಲ್ತಿ ಇರುತ್ತೆ ಅನ್ನೋದೆಲ್ಲ ಈಗ ಭಾಳ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಮಡಿಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಇವೆಲ್ಲ ನಾನು ಸ್ವಲ್ಪ ಆನ್ಲೈನಲ್ಲೇ ಜಾಸ್ತಿ ತರಿಸಿದ್ದು, ಅವೇ ಯೂಸ್ ಮಾಡ್ತಾಯಿದ್ದೀನಿ. ಈ ಮಡಿಕೆಯಲ್ಲೇ ನಾನು ಮ್ಯಾಕ್ಸಿಮಮ್ ಅಡುಗೆ ಎಲ್ಲ ಮಾಡೋದು. ಮುದ್ದೆ ಇದರಲ್ಲೇ ಮಾಡ್ತೀನಿ, ಅನ್ನ ಇದರಲ್ಲೇ ಮಾಡ್ತೀನಿ, ಪಲ್ಯ ಇದರಲ್ಲೇ ಮಾಡ್ತೀನಿ, ಸಾಂಬಾರು ಕೂಡ ಇದರಲ್ಲೇ ಮಾಡ್ತೀನಿ, ಮತ್ತು ಮಟನ್ ಸಾರು, ಚಿಕನ್ ಸಾರು ಎಲ್ಲದೂ ಫ್ರೈ ಎಲ್ಲ ಏನು ಮಾಡಿದ್ರು ನಾನು ಮಡಿಕೆಯಲ್ಲೇ ಮಾಡ್ತಾಯಿರ್ತೀನಿ. ಮ್ಯಾಕ್ಸಿಮಮ್ ಚೆನ್ನಾಗಿರುತ್ತೆ. ಒಂದೊಂದು ಮಾತ್ರ ನಾನು ಬೇರೆ ತವಾಗಿವ ಉಪಯೋಗಿಸ್ತೀನಿ ಅಷ್ಟೇ. ಇದು ಒಂದು ತವಾ ಇಡಲಿಕ್ಕೆ, ಬರೀ ತವಾಗಳು ಇಡಲಿಕ್ಕೆ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಇದು ತಟ್ಟೆ ಸ್ಟ್ಯಾಂಡ್ ಬರುತ್ತಲ್ಲ, ಆ ತಟ್ಟೆ ಸ್ಟ್ಯಾಂಡಲ್ಲಿ. ಯಾಕಂದರೆ ತವಾಗಳು ಸ್ವಲ್ಪ 1-2 ಇದ್ದರೆ ಎಲ್ಲನ ಅಲ್ಲಿ ಕಿಚನ್ನಲ್ಲಿ ಸ್ವಲ್ಪ ಮಳೆ ಹೊಡೆದು ಹಾಕಿರ್ತಾರೆ, ಅದೊಂಥರ ನನಗೆ ಚೆನ್ನಾಗಿ ಕಾಣೋದಿಲ್ಲ, ಅಷ್ಟೊಂದು ಇಷ್ಟ ಆಗೋಲ್ಲ. ಮತ್ತು ತವಾಗಳಿಗೆಲ್ಲ ಮುಚ್ಚಲಿಕ್ಕೆ ಪ್ಲೇಟ್ ಇರ್ತವೆ ನೋಡಿ, ಮೇಲ್ಗಡೆ ಉಕ್ಕಿರುತ್ತೆ, ಅವೆಲ್ಲ ಇಡ್ಲಿಕ್ಕೂ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ, ಎಲ್ಲಿ ಇಡ್ಲಿಕ್ಕೂ ಅದು ಬರೋದಿಲ್ಲ. ಮತ್ತು ತವಾಗಳು ಒಂದ್ರ ಮೇಲೆ ಒಂದು ಇಟ್ಟರು ಅವೆಲ್ಲ ಕ್ರ್ಯಾಚಸ್ ಎಲ್ಲ ಆಗ್ತವೆ. ಅದಕ್ಕೋಸ್ಕರ ಈ ತಟ್ಟೆ ಸ್ಟ್ಯಾಂಡಲ್ಲಿ ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಬೋದು ನೋಡಿ, ನೀಟಾಗಿ ಚೆನ್ನಾಗಿರ್ತದೆ. ಯಾವ್ದು ಬೇಕಾದನ್ನು ನಾವು ಈಸಿಯಾಗಿ ತೆಗಿಲಿಕ್ಕೂ ಚೆನ್ನಾಗಿರುತ್ತೆ. ಎಲ್ಲಾದ್ರೂ ಒಂದೇದ್ರಲ್ಲಿ ಇರ್ತವೆ. ಸ್ವಲ್ಪ 1-2 ಆದರೆ ಎಲ್ಲ ನಾವು ಒಂದ್ರಾಗ ಇಟ್ಕೋಬೋದು. ಈ ಥರ ರೊಟ್ಟಿ ಮಾಡೋದು, ಚಪಾತಿ ಮಾಡೋದು, ಬೇರೆದು ದೋಸೆ ಹಾಕೋದು, ಪಡ್ಡು ಮಾಡೋದು, ಮತ್ತು ತವಾಗಳು ಫ್ರೈ ತವಾ, ಈ ಥರ ಎಲ್ಲ ಜಾಸ್ತಿ ತವಾಗಳು ಇರ್ತಾವೆ ನೋಡಿ, ಅವು ಎಲ್ಲ ಇಟ್ಕೊಳ್ಲಿಕ್ಕೆ ಈ ತಟ್ಟೆ ಸ್ಟ್ಯಾಂಡ್ ಅಂತ ಬರ್ತಾ ಇರ್ತಾವೆ ನೋಡಿ, ಅವನ್ನೆಲ್ಲ ಅದರಲ್ಲಿ ಇಟ್ಟರೆ ಚೆಂದ ಕಾಣ್ತಿರ್ತೈತೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ಇದ್ದರೆ ಪ್ಲೇಸ್ ಇದು ಇಟ್ಕೋಬೋದು. ಪ್ಲೇಸ್ ಕೂಡ ಕಡಿಮೆ ಜಾಗ ಇಡಿಸುತ್ತೆ, ಮತ್ತು ನೋಡಲಿಕ್ಕೂ ಚೆನ್ನಾಗಿರುತ್ತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಪ್ಲೇಸ್ ಕೂಡ ಕಡಿಮೆ ಇಡಿಸುತ್ತೆ. ತಟ್ಟೆದು ಸ್ಟ್ಯಾಂಡ್ ಏನು ಕಡಿಮೆ ರೇಂಜಲ್ಲೇ ಸಿಗುತ್ತೆ ನಿಮಗೆ, ಅದರಲ್ಲಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಇವು ಸ್ಟ್ಯಾಂಡ್ಗಳಿಗೆ ಇಡ್ಲಿಕ್ಕೆ ಬರ್ದಂಥವು ಇರ್ತಾವೆ ನೋಡು,
ಬರೀ ಲಟ್ಸವು ಮತ್ತು ಸ್ಟವ್ ಮೇಲಿಟ್ಟು ತಂದೂರಿ ತವಾ ಅಂಥವೆಲ್ಲ ಇರ್ತಾವಲ್ಲ, ಮತ್ತು ಕಾಯಿ ತುರಿಯೋದು, ಮತ್ತು ಚಕ್ಲಿ ಒತ್ತೋದು ಇವೆಲ್ಲ ಇರ್ತವೆ ನೋಡಿ. ಅವೆಲ್ಲದನ್ನು ಒಂದು ನಾನು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಎಲ್ಲ ಒಂದೇದ್ರಲ್ಲೇ ಇರ್ತವೆ ನೀಟಾಗಿ. ಈ ಥರ ಆರ್ಗನೈಸ್ ಮಾಡ್ತೀನಿ ನೋಡಿ. ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚೆನ್ನಾಗಿತ್ತು ಅಂದರೆ ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವೆಲ್ಲ ನನ್ನ ಪೂಜೆ ಸಾಮಾನು. ಇದರಲ್ಲಿ ಒಂದರಲ್ಲಿ ಅರಶಿನ ಇರುತ್ತೆ, ಒಂದರಲ್ಲಿ ಕರ್ಪೂರ ಇರುತ್ತೆ, ಒಂದರಲ್ಲಿ ಸಾಂಬ್ರಾಣಿ ಇರುತ್ತೆ, ಕುಂಕುಮ ಇರುತ್ತೆ, ವಿಭೂತಿ ಇರುತ್ತೆ, ಮತ್ತು ಅಕ್ಷತೆ ಇರ್ತವೆ. ಮತ್ತು ಪೂಜೆ ಸಾಮಾನಿಗೆ ಏನೇನು ಬೇಕೋ ಪೂಜೆ ವಸ್ತುಗಳು, ಮತ್ತು ಹತ್ತಿ ಬತ್ತಿ ತುಪ್ಪದ ಹತ್ತಿಗಳು ಅವೆಲ್ಲ ಬೇಕಾಗಿರುತ್ತಲ್ಲ, ಅವೆಲ್ಲದನ್ನು ನಾನು ಇದರಲ್ಲೇ ಒಂದೊಂದರಲ್ಲಿ ಒಂದೊಂದು ಹಾಕಿ ಇಟ್ಕೊಂಡಿರ್ತೀನಿ. ಇವೆಲ್ಲ ಪೂಜೆ ಸಾಮಾನು. ಅದಕ್ಕೆ ಅದನ್ನು ಒಂದು ಟ್ರೇನಲ್ಲಿ ಹಾಕಿಟ್ರೆ, ಒಂದು ಟ್ರೇನಲ್ಲಿ ಹಿಂಗೆ ಹಾಕಿಡೋದ್ರಿಂದ ನೀಟಾಗಿ ಒಂದೇ ತೆಗೆ ಇರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ನೀಟಾಗಿ ಒಂದೇ ತೆಗೆ ಕುಂದಿರುತ್ತೆ. ನಾವು ಇದನ್ನು ಯಾವುದನ್ನ ಒಂದು ತೆಗಿಬೇಕಂದ್ರೆ ನೀವು ಟ್ರೇ ಪೂರ್ತಿ ಹಿಂಗೆ ತೆಗೆದು ಅದರಲ್ಲಿ ನೀಟಾಗಿ ತಗೋಬೋದು. ಮತ್ತೆಲ್ಲ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅವನ್ನ ಸುಮ್ಮನೆ ವೇಸ್ಟ್ ಮಾಡಲ್ಲ, ಅವು ಹಂಗೆ ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಆರಾಮಿಲ್ಲ ಅಂತಂದರು, ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ವಾರದ ದಿನ ಹೀಗೆಲ್ಲ ಮನೆಗೆ ಹಾಕಿರೆ ಒಳ್ಳೆಯದು ಅಂತ ನಾನು ಅವನ್ನ ಹಂಗೆ ಎತ್ತಿಡ್ತಾ ಇದ್ದೀನಿ. ಇದು ನಮ್ಮ ಮೇಲ್ಗಡೆ ದೇವ್ರ ಫೋಟೋಗಳು ಇಟ್ಟಿದ್ದೀನಿ. ಕೆಳಗಡೆ ಏನಿದ್ರು ಇಲ್ಲಿ ಪೂಜೆ ಸಾಮಾನು ಅಷ್ಟೇ ನಾನು ಇಟ್ಕೊಂಡಿರ್ತೀನಿ. ಇಲ್ಲಿ ಬೇರೆ ಯಾವುದೂ ಇಟ್ಕೊಳ್ಳೋದಿಲ್ಲ. ನನ್ನ ಪೂಜೆಗೆ ಏನೇನು ಬೇಕೋ ಅವನ್ನಷ್ಟೇ ನಾನು ಆ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಇದು ಕೂಡ ಕುಂಕುಮದ ಬಾಕ್ಸುಗಳು, ಇವು ಕೂಡ ಪೂಜೆ ಸಾಮಾನು ಬಾಕ್ಸೇ ಇರುತ್ತೆ. ಈ ಥರ ಇಟ್ಟಿರ್ತೀನಿ. ಅದಾದಮೇಲೆ ಈಗ ಪೂರ್ತಿ ಎಲ್ಲ ಕಂಪ್ಲೀಟಾಗಿ ಒಂದು ಹಂತಕ್ಕೆ ನಂದು ಮನೆ ಕಂಪ್ಲೀಟಾಗಿ ಬಂದಿದೆ. ಎಲ್ಲ ಜೋಡಿಸಿರೋದೆಲ್ಲ ಆಗೋಯ್ತು. ನಾನು ಜೋಡಿಸೋದು ಮಾತ್ರ ಪೂರ್ತಿ. ಆಮೇಲೆ ಲಾಸ್ಟಿಗೆ ನಿಮಗೆ ಔಟ್ಪುಟ್ಟು ಜೋಡಿಸಿರೋದು ಹೆಂಗೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಮ್ಯಾಕ್ಸಿಮಮ್ ಕಡಿಮೆ ಇರೋದನ್ನು ಮಾತ್ರ ನಾನು ಜೋಡಿಸಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮ್ಯಾಕ್ಸಿಮಮ್ ಜೋಡಿಸೋದು ಜಾಸ್ತಿ ಹೆವಿ ಇರುತ್ತಲ್ಲ ಜೋಡಿಸೋದು, ಅದು ಸ್ವಲ್ಪ ನನಗೆ, ಯಾಕಂದರೆ ಒಂದು ಸರಿನೇ ಅಷ್ಟೇ, ನನಗೆ ಒಂದು ಸರಿ ಜೋಡಿಸ್ತೀನಿ, ಅದಿಷ್ಟ ಆಯಿತು ಅಂದರೆ ಅದೇ ಥರ ಬಿಡ್ತೀನಿ. ಅದು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಅದನ್ನು ಮತ್ತೆ ತೆಗೆದು ಮತ್ತೆ ಬೇರೆ ಕಡೆಯಿಂದ ಜೋಡಿಸ್ತೀನಿ ನಾನು. ಹಂಗಾಗಿ ನಾನು ಒಂದು 2 ಸರಿ 3 ಸರಿ ನಾನು ಜೋಡಿಸೋದ್ರಿಂದ ಸ್ವಲ್ಪ ಅದು ಟೈಮ್ ಜಾಸ್ತಿ ತಗೊಳ್ತಾ ಇತ್ತು. ಈಗ ಮೇಲ್ಗಡೆ ಸ್ವಲ್ಪ ನಾನು ಇಲ್ಲೆಲ್ಲ ಓಪನ್ ಪ್ಲೇಸ್ ಇತ್ತು. ನನ್ನ ಕಿಚನ್ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಯಾಕಂದರೆ ನನ್ನ ಕಿಚನಲ್ಲೇ ಮ್ಯಾಕ್ಸಿಮಮ್ ನಾವು ಟೈಮ್ ಪಾಸ್ ಮಾಡೋದೇ ಕಿಚನಲ್ಲಿ. ಯಾವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಕಿಚನಲ್ಲೇ ಇರೋದ್ರಿಂದ ಕಿಚನ್ ಸ್ವಲ್ಪ ಚೆನ್ನಾಗಿರಬೇಕು ಅನ್ನೋದ್ರಿಂದ ನಾನು ಅಲ್ಲಿ ಸ್ವಲ್ಪ ಗ್ರೀನ್ ಇದಿತ್ತು ಲೀವ್ಸ್ ಎಲ್ಲ, ಅದನ್ನು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದು ಎಷ್ಟು ಸರಿ ಹಾಕ್ತೀನಿ ಅಂದರೆ ಅಷ್ಟು ಕರೆ ಅಂಟ್ಕೊಳಂಗಿಲ್ಲ. ಈ ಕಡೆ ಅಂಟಿಸಿರಿ ಆ ಕಡೆ ಕಿತ್ಕೊಳುತ್ತೆ, ಆ ಕಡೆ ಅಂಟಿಸಿರಿ ಈ ಕಡೆ ಕಿತ್ಕೊಳುತ್ತೆ. ಆದರೂ ಅಲ್ಲಿ ನೀಟಾಗೆ ಮೇಲೆ ಪೂರ್ತಿ ನಿಂತ್ಕೊಂಡು ಹಾಕ್ಲಿಕ್ಕೂ ಬರೋದಿಲ್ಲ. ಮೇಲ್ಗಡೆ ಸಜ್ಜೆ ಬಂದಿದೆ. ಈಗ ಕ್ಲೀನಾಗಿ ಕೂತ್ಕೊಂಡು ಹಾಕ್ಲಿಕ್ಕೂ ಅಷ್ಟು ನೀಟಾಗಿ ಬರೋದಿಲ್ಲ, ಅದು ಮೇಲೆ ಸಿಗ್ತಾಯಿಲ್ಲ. ಹಂಗಾಗಿ ಪೂರ್ತಿ ರಿಸ್ಕ್ ಆಗಿಬಿಡ್ತು. ಅದೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡೋ ಏನೋ ಈ ಡೆಸ್ಟ್ಗೋ ಏನು ಪೂರ್ತಿ ಈ ಥರ ರಿಸ್ಕ್ ತಗೊಂಡಿದ್ಕೋ ಇವಾಗಂತೂ ಎಷ್ಟು ತಲೆ ನೋವ್ತಾ ಇದೆ ಅಂದರೆ ವಿಪರೀತ ತಲೆ ಕುಟ್ಟಿ ಬಾರಿಸ್ತಾ ಇದೆ. ಆ ಲೆವೆಲಿಗೆ ತಲೆ ನೋವ್ತಾ ಇದೆ. ಆದರೆ ಇದನ್ನು ಇಷ್ಟಕ್ಕೆ ಅರ್ಧಕ್ಕೆ ಬಿಡೋಂಗೂ ಆಗ್ತಾಯಿಲ್ಲ ನನಗೀಗ. ಯಾಕಂದರೆ ಪೂರ್ತಿ ಎಲ್ಲ ಇದಾಗ್ಬಿಟ್ಟಿತ್ತು. ಇನ್ನೊಂದು 5-10 ನಿಮಿಷ ಅಷ್ಟಿರೋದನ್ನೇ ನಾನು ಪೂರ್ತಿ ಮಾಡಬೇಕೀಗ. ಅದಕ್ಕೋಸ್ಕರ ಪೂರ್ತಿ ಅದನ್ನೆಲ್ಲ ಲೀವ್ಸ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿ ಚೇರು ಎಲ್ಲ ಹೊರಗೆ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ ನಾನು. ಇದನ್ನು ನಾನು ಕಂಪ್ಲೀಟ್ ಮಾಡಿದ್ದು ಇದು ನೆಕ್ಸ್ಟ್ ಡೇ ವೀಡಿಯೋ ಮಾಡ್ಕೊಂಡು, ಇದು ಔಟ್ಪುಟ್ ವೀಡಿಯೋ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇ ಮಾಡ್ಕೊಂಡೆ ನಾನು. ಆ ಲೆವೆಲ್ಗೆ ಆಗ್ಬಿಡ್ತು ನನಗೆ. ಅಷ್ಟು ತಲೆನೋವು ಬಂದುಬಿಡ್ತು ಇದನ್ನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಈಗ ಪೂರ್ತಿ ನೋಡಿ ನಂದು ಅಡುಗೆ ಮನೆ ಕಿಚನ್ನು ಹೇಗಾಗಿದೆ ಅಂತ ತೋರಿಸ್ತಾ ಇರ್ತೀನಿ. ಚೆನ್ನಾಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಾರ ಮಿಸ್ಟೇಕ್ ಆಗಿತ್ತು ಅಂತಂದರೆ ಇಲ್ಲ ಅದು ಇಡಬಾರ್ದು, ಇಲ್ಲ ಅದು ಇಡ್ಬೋದಿತ್ತು ಅಂತ ಏನಾದರೂ ನಿಮ್ಗೇನಾದರೂ ಐಡಿಯಾಸ್ ಬಂದರೆ ಹೇಳಿ. ಇಲ್ಲಿ ಕೆಳಗೆ ಬಂದರೆ ನಾನು ಇಲ್ಲಿ ಉಪ್ಪು, ಆಯಿಲ್ಲು ಮತ್ತು ತುಪ್ಪ, ಸ್ಪೂನ್ಗಳು, ಬೆಲ್ಲ ಇವೆಲ್ಲ ಈ ಕೆಳಗೆ ಇಟ್ಕೊಂಡಿದ್ದೀನಿ. ಈಸಿಯಾಗಿ ಸ್ಟವ್ ಪಕ್ಕದಾಗೆ ಬೇಗ ಸಿಗೋ ಅಂಥವು. ಅದ್ರಾಗೂ ಇವನ್ನೆಲ್ಲ ಹೈಟಲ್ಲಿ ಇಡಬಾರ್ದು, ಕೆಳಗೆ ಇಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ಅವನ್ನೆಲ್ಲ ಕೆಳಗೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಬಂದರೆ ಶೆಲ್ಫಲ್ಲಿ ಇಲ್ಲಿ ಸ್ವಲ್ಪ ನಮಗೆಲ್ಲ ಕೈಗೆಲ್ಲ ನಾವು ಯೂಸ್ ಮಾಡೋದಿಲ್ಲ, ಹಂಗಾಗಿ ನಾನು ಗ್ಲಾಸ್ ಐಟಮ್ ಎಲ್ಲ ಇಟ್ಟಿದ್ದೀನಿ. ಮತ್ತು ಟೀ ಮಗ್ಗುಗಳು, ಕಾಫಿ ಮಗ್ಗುಗಳು ಅವೆಲ್ಲ ಇಟ್ಕೊಂಡಿದ್ದೀನಿ. ಅವನ್ನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಟೀ ಕಾಫಿ ಕುಡಿಯಲ್ಲ ಹಂಗಾಗಿ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಮಿಕ್ಸಿ ವೇಸ್ಟ್ ಸಾಮಾನು ಅಂತ ಹೇಳ್ತೀನಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಮಿಕ್ಸಿ ಸಾಮಾನುಗಳಿದ್ದಾವೆ. ಈ ಶೆಲ್ಫೇ ತುಂಬೋಯ್ತು. ಇನ್ನವಷ್ಟು ನಾನು ಡೈಲಿ ಯೂಸ್ ಮಾಡೋ ಮಾತ್ರ ಆ ಕಡೆ ಕೆಳಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗೆ ಪ್ಲೇಸ್ ಯಾಕೆ ಬಿಟ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಅಡುಗೆ ಮಾಡಿದ್ದೆಲ್ಲ ಇಳಿಸ್ಲಿಕ್ಕೆ ನಾನು ಇದೇ ಪ್ಲೇಸು, ಅಡುಗೆ ಮಾಡಿದ್ದು ಇಳಿಸ್ಲಿಕ್ಕೆ ಇದೇ ಜಾಗದಲ್ಲಿ ಇಳಿಸ್ತೀನಿ. ಇವತ್ತು ನಾನು ಈ ಶೂಟ್ ಮಾಡೋದ್ರಿಂದ ಅಲ್ಲಿ ಖಾಲಿ ಪ್ಲೇಸ್ ಬಿಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಡೈಲಿ ಯೂಸ್ ಮಾಡೋ ಅಂತ ನಾನು ಮಿಕ್ಸಿ ಜಾರ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಮಿಕ್ಸಿ ಇಟ್ಕೊಂಡಿದ್ದೀನಿ, ನಾನು ಬೇಕಾಗಿರೋಂಥ ಜಾರ್ಗಳಷ್ಟೇ ಇಟ್ಕೊಂಡಿದ್ದೀನಿ.
ಅದಾದಮೇಲೆ ಒಂದು ಮಸಾಲ ಡಬ್ಬಿ ಇಟ್ಕೊಂಡಿದ್ದೀನಿ. ಇದು ಟೇಬಲು ನನ್ನ ಮಗಂದು ಸ್ಟಡಿ ಟೇಬಲ್ ಕೂಡ ಈಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಖಾಲಿ ಪ್ಲೇಸ್ ಇದೆ. ಈ ಖಾಲಿ ಪ್ಲೇಸಲ್ಲಿ ನಾನು ಇಷ್ಟೆಲ್ಲ ಸಾಮಾನು ಇಟ್ಕೋಬೇಕು ಅಂತಂದರೆ ನಾನು ಸ್ಟಡಿ ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ನಾನು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಆ ಸ್ಟ್ಯಾಂಡಲ್ಲಿ ನಾನು ಇಷ್ಟೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ನೋಡಿ. ತುಂಬ ಸಾಮಾನು ಆ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಕುಟ್ಟಣಿಗೆ ಇದೆಯಲ್ಲ, ಕುಟ್ಟಣಿಗೆ ಮತ್ತು ಒಂದು ಫ್ಲವರ್ ಪಾಟ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಸಾಲ ಸಾಮಾನುಗಳು, ಚಕ್ಕೆ ಲವಂಗ ಏನೇನು ಬೇಕೋ ಮನೆಗೆ ಅಡುಗೆ ಮಾಡಲಿಕ್ಕೆ, ಮತ್ತು ಚಟ್ನಿ ಪುಡಿ ಮತ್ತು ಡ್ರೈ ಫ್ರೂಟ್ಸು ಅವೆಲ್ಲದೂ, ಮತ್ತು ಸಾಸಿವೆ ಜೀರಿಗೆ ಎಲ್ಲ ಜಾಸ್ತಿ ತಂದಿರ್ತೀವಲ್ಲ ಅವೆಲ್ಲ ಸ್ವಲ್ಪನೂ ಅದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಕೆಳಗೆ ನಾನು ಇದು ಸ್ವಲ್ಪ ಪಿಕ್ಕಲ್ಲಿ ಹಾಕ್ಕೊಳ್ತೀನಿ, ಮತ್ತು ಸಿರಿಧಾನ್ಯ ಹಾಕ್ಕೊಳ್ಲಿಕ್ಕೆ ಮತ್ತು ಅವೆಲ್ಲ ಬೇಕಾಗುತ್ತೆ. ಅರಿಶಿನ ಪುಡಿ ನಂದು ಏನಪ್ಪ ಇಷ್ಟೊಂದು ಐತೆ ಅಂತ ಅಂದರೆ, ಅರಿಶಿನ ಪೌಡರ್ನ ನಾನು ಅರಿಶಿನ ಕೊಂಬೆ ತಂದುಬಿಟ್ಟು ಅದನ್ನು ಒಣಗಿಸಿ ಕುಟ್ಟಿ ನಾನು ಮಿಷಿನಿಗೆ ಕೊಟ್ಟು ನಾನೇ ಪೌಡರ್ ಮಾಡಿಸಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಅರಿಶಿನ ಪೌಡರು ನಾನು ಅಂಗಡಿಗಳದ್ದು ತುಂಬ ಕಲರ್ ಮಿಕ್ಸ್ ಮಾಡಿರ್ತಾರೆ. ಸ್ವಲ್ಪ ಹಾಕಿರೂ ಜಾಸ್ತಿ ಕಲರ್ ಆಗುತ್ತೆ. ಇದು ಒಂದು ಸ್ಪೂನ್ ಹಾಕಿರೂ ಅಷ್ಟೊಂದು ಕಲರ್ ಜಾಸ್ತಿ ಬಿಟ್ಕೊಳೋದಿಲ್ಲ ಇದು. ಹಂಗಾಗಿ ಇದು ನ್ಯಾಚುರಲ್ ಆಗಿರುತ್ತೆ ಅನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತಂದು ಮಾಡಿಸಿಟ್ಕೊಂಡಿರ್ತೀನಿ. ನಮ್ಮದು ಸ್ವಲ್ಪ ಸ್ಮಾಲ್ ಕಿಚನ್ ಆಗಿರೋದ್ರಿಂದ ಶೆಲ್ಫ್ಗಳು ಸ್ಟ್ಯಾಂಡ್ಗಳೆಲ್ಲ ಇಡೋದ್ರಿಂದ ಆಗ ಅದರಲ್ಲಿ ಮಸಾಲ ಸಾಮಾನುಗಳೆಲ್ಲ ಕಂಪ್ಲೀಟ್ ಆಗ್ತವೆ. ಮತ್ತು ಈ ಕಡೆ ತಟ್ಟೆ ಸ್ಟ್ಯಾಂಡ್ ಇಡೋದ್ರಿಂದ ತಟ್ಟೆಗಳು, ಚೆಂಬುಗಳು, ಲೋಟಗಳು, ಕಪ್ಗಳು ಎಲ್ಲ ಅದರಲ್ಲೇ ಸೇರ್ಕೊಂಡು ಹೋಗ್ಬಿಡ್ತವೆ. ಹಂಗಾಗಿ ಸ್ವಲ್ಪ ನೀಟಾಗಿ ಚೆಂದ ಕಾಣ್ತಿರ್ತೈತೆ. ಈ ಕಡೆ ಒಂದೇ ಒಂದು ಶೆಲ್ಫ್ ಇದೆ ನೋಡಿ. ಒಂದೇ ಒಂದು ಇರೋದ್ರಿಂದ ನಾನು ಈ ಕಡೆ ಎಲ್ಲ ಬಾಕ್ಸ್ ಇರೋ ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ. ಹಿಟ್ಟಿನ ಬಾಕ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ರವೆ, ಅವಲಕ್ಕಿ ಅವೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಬೇಳೆಗಳೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಈ ಥರ ನಮಗೆ ಮನೆಗೆ ಏನೇನು ಬೇಕಾಗೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಿಸಿರ್ತೀವಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದೊಂದನ್ನು ಮಾತ್ರ ನಾನು ಪ್ಲಾಸ್ಟಿಕ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಬಾಕ್ಸಲ್ಲಿ ಮಾತ್ರ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಬೇಕು ಅನ್ನೋ ಒಂದೆರಡು ಸಾಮಾನು ಇರ್ತಾವಲ್ಲ, ಅಂಥದ್ರಕ್ಕೆ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ನಾನು ಪ್ಲಾಸ್ಟಿಕ್ ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಸ್ವಲ್ಪ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ಕೊನೆ ನೋಡಿ ನಂದು ಪೂರ್ತಿ ಔಟ್ಪುಟ್ ನಿಮಗೆ ನೋಡಿದರೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚೆನ್ನಾಗಿತ್ತು ಅಂತಂದರೆ ಕಮೆಂಟ್ಸ್ ಮಾಡಿ. ಕೊನೆಯವರೆಗೂ ನೋಡಿದಂಥ ನಿಮ್ಮೆಲ್ಲರಿಗೂ ತಾಳ್ಮೆಯಿಂದ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು.